ಜೈ ಶ್ರೀರಾಮ್ ರೀ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಇವತ್ತು ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ನಮ್ಮ ಯಶವಂತ್ ಸರ್ ಯಶವಂತ ಕಾರ್ ಕರ್ಕೊಂಡ್ರೆ ಪಾಪ ಬೈಕ್ನೇ ಹೊಂಟೇನೆ ಈಗ ನಾನು ಮನೆಗೆ. 12 ರೂಪಾಯಿ ಉಳಿತು ನಂದು. ಗುಡ್ ಆಫ್ಟರ್ನೂನ್ ಗೈಸ್. ಇವಾಗ ನೈಟ್ ಮುಗಿಸ್ಕೊಂಬಂದೆಲ್ಲ. ಇವಾಗ ಮಧ್ಯಾಹ್ನ ಅಂತೂ ನಂದು ಟ್ರೈನಿಂಗ್ ಇದೆ, ಹಾಗಾಗಿ ಟ್ರೈನಿಂಗಿಗೆ ಹೋಗ್ತಿದ್ದೀನಿ. ಸ್ವಲ್ಪ ಒಂದು 2-3 ಅವರ್ಸ್ ಆಗುತ್ತೆ, ಮೇ ಬಿ 3 ಅವರ್ಸ್ ಟ್ರೈನಿಂಗ್ ಇದೆ. ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ಬರ್ತೀನಿ. ಈವ್ನಿಂಗ್ ಒಂದು 5:30-6 ಆಯ್ತಂದರೆ ಸಂಜೆ ಬರ್ತೀನಿ. ಇಲ್ಲ 3 ಆಯ್ತಂದರೆ ನೋಡ್ತೀನಿ. ಕ್ರಿಕೆಟ್ ಆಡೋಕೆ ಹೋಗೋದಾದರೆ ಕ್ರಿಕೆಟ್ ಆಡೋಕೆ ಹೋಗ್ತೀನಿ, ಇಲ್ಲಾಂದರೆ ವಾಪಸ್ ಹಾಗೆ ರೂಮಿಗೆ ಬರ್ಬೇಕಂತ ಪ್ಲ್ಯಾನ್ ಇದೆ. ನೋಡ್ಬೇಕು ಏನು ಮಾಡ್ತೀನಿ ಗೊತ್ತಿಲ್ಲ, ಹೇಗಾಗುತ್ತೋ ಆಗ ಹೋಗೋದು. ಗಾಯ್ಸ್ ಆಫೀಸ್ ಹತ್ರ ಬಂದೆ ನಾನು. ಮೊನ್ನೆ ನಮ್ಮ ಮುಂಚೂಳ ಮ್ಯಾಮು ಸ್ವಲ್ಪ ರವೆ ಉಂಡೆ ಮಾಡ್ಕೊಂಬಂದಿದ್ರು ನನಗೆ. ಅದಕ್ಕೆ ಆ ಡಬ್ಬಿ ಅವ್ರನ್ನ ನನ್ನ ಹತ್ತಲಿತ್ತು. ಹಂಗಾಗಿ ನಿನ್ನೆ ಕೇಕ್ ಇತ್ತ, ಬರ್ಡೇ ಇತ್ತಲ್ಲ, ಹಂಗಾಗಿ ಅವರಿಗೆ ಒಂದು ಕೇಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನಮ್ಮೂರ ಕಡೆ ಒಂದು ಸಂಪ್ರದಾಯ, ಏನಾದರೂ ಕೊಟ್ಟರೆ ಅದನ್ನು ಖಾಲಿ ಕೊಡಬಾರ್ದು, ಏನಾದರೂ ಒಂದು ತುಂಬಿಸ್ಕೊಡ್ಬೇಕಂತ. ಹಂಗಾಗಿ ಆ ಬಾಕ್ಸಲ್ಲಿ ಒಂದು ಕೇಕ್ ತೊಗೊಂಡು ಹೋಗ್ತಿದ್ದೀನಿ ಅಷ್ಟೇ. ಓಕೆ, ನಾನು ಆಫೀಸ್ ಬಂತು. ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಮೇ ಬಿ ಕ್ರಿಕೆಟ್ ಆಡೋಕೆ ಹೋದರೆ ಕ್ರಿಕೆಟ್ ಆಡೋಕೆ ಹೋಗ್ತೀವಿ, ಇಲ್ಲಾಂದರೆ ಸೀದಾ ರೂಮಿಗೆ ಹೋಗ್ತೇನೆ ನಾನು. ನೋಡೋಣ ಗಾಯ್ಸ್. ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಗಾಯ್ಸ್. ಇವಾಗ ಟ್ರೈನಿಂಗ್ ಮುಗಿಸ್ಕೊಂಡು ಇವಾಗ ರೂಮಿಗೆ ಹೋಗ್ತಾ ಇದ್ದೀನಿ. ಮತ್ತು ರೂಮಿಗೆ ನೈಟ್ 10 o'clock ಮತ್ತೆ ಬರಬೇಕು. ಬಸ್ಸಲ್ಲಿ ಹೋಗೋದು ಬರೋದು ಮಾಡೋಕೆ ಬೇಸ. ಅದರ ಬೇರೆ ಇದು ಮಳೆಗಾಲ ಬೇರೆ. ನೋಡ್ರಿ ಹೊಡೆದು ಮಳೆ ನೋಡ್ರಿ, ಮಳೆ ಬಂದೈತಿ ಫುಲ್ಲು. ಓಷ್ಟು ಹಸಿ ಗಾಯ್ಸ್. ಮತ್ತೆ ರಿಟರ್ನ್ ಟು ಕಲ್ಯಾಣ ನಗರಕ್ಕೆ ಬಂದೆ. ಮಳೆ ಬರೋಂಗೈತಪ್ಪ ಮರೆ. ಮೋಡಾಗೈತಿ, ಫುಲ್ಲು ಮಾಡಾಗೈತಿ. ನೋಡ್ರಿ ಬಗ್ಗೆ ಮಾಡ ನೋಡ್ರಿ, ಇಲ್ಲಿ ಫುಲ್ಲು ಮಾಡಾಗೈತಿ ರೀ. ಮಾಡ್ ನೋಡ್ರಿ. ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ಮಾಡಾರಿ ಕ್ಲೌಡು. ಅಯ್ಯ, ನೀವು ನಿಮ್ ಮಾತು ಅದು ಮಾಡಲ್ರಿ, ಮೋಡ. ಗೈಸ್ ಛತ್ರಿನ ದುಡ್ಡು ಕೊಟ್ಟು ತಗೊಂಡಿದ್ದಕ್ಕೂ ಇವತ್ತಾದ್ರೂ ಯೂಸ್ ಆಯಿತು. ಇವತ್ತು ಮಳೆ ಬಂದಿದ್ದಕ್ಕೆ ಛತ್ರಿ ಹಿಡ್ಕೊಂಡೆ. ದುಡ್ಡು ಕೊಟ್ಟು ತಗೊಂಡಿದ್ದೆ ಯೂಸ್ ಆಯ್ತು ಪುಣ್ಯಕ್ಕ. ಬೆಂಗಳೂರಲ್ಲಿ ಧಾರಾಕಾರ ಮಳೆ. ಗೈಸ್ ಟೆಂಪಲಿಗೆ ಬಂದಿದ್ವಿ. ಟೆಂಪಲಲ್ಲಿ ದರ್ಶನ ಆಯಿತು. ದರ್ಶನ ಆಗಬೇಕು, ಒಂದು ಸ್ವಲ್ಪ ಪ್ರಸಾದ ಕೊಟ್ಟವ್ರೆ. ಸಿಕ್ಕಾಪಟ್ಟೆ ಸುಡ ಅಂತದ, ಅದು ಹಿಡ್ಕೊಳಕ್ಕೆ ಆಗುತ್ತೆ. ಹೆಂಗೆ ತಿಂತೇವೆ? ಕುಡೀರಿ ಏನಾಕೋಬಿಡಂಗೆ ನೋಡ್ರಿ. ಖಾಲಿ ಕುಂದ್ರಲಾರ್ದ ಟೈಮ್ ಪಾಸ್ ಶೇಂಗಾ ತಗೋಣ ಸಂಜೆ. ನಾನು ನೋಡ ಮೊದ್ಲಕ್ಕೆಲ್ಲ 10 ರೂಪಾಯಿ 5 ರೂಪಾಯಿ ಕೊಡ್ತೀವಿ ಶೇಂಗಾ, ಈಗ 30 ರೂಪಾಯಿ ಅಂತ ನೋಡ್ರಿ. ನಮ್ದು ಚುಂಚು ಚಪ್ಪಲ್ ಗತಿ ಆಯ್ತು. ಏಪ್ಪ ತಗೊಂಡ್ರು ಎಷ್ಟು ಬಂದಿಲ್ಲ? ಎಷ್ಟು ಬಂದವು? 30 ರೂಪಾಯಿ ಶೇಂಗಾ ಇವು. ಶೇಂಗಾ ತೊಗೊಂಡು ಜೀವನ ಚಿಂತೆ ಮಾಡಿದ್ರೆ ಎಲ್ಲರೂ ರಾತ್ರಿ ಅಡುಗೆ ಮಾಡ್ಬೇಕು, ಏನು ಮಾಡ್ಬೇಕು ಚಿಂತೆ ಮಾಡಾಕತ್ತೀವಿ. ಹೊಟ್ಟಿ ತಾಣಿತ್ತು ಜೀವನ ಎಲ್ಲ ಹೌದೌದು. ಶೇಂಗಾ ತಿನ್ಕೊಂತ ನೈಟ್ ಏನು ಮಾಡೋಣ ಡಿಸೈಡ್ ಮಾಡತ್ತೇವೆ ಇಲ್ಲಿ. ನಾನು ಅದನ್ನು ಸರ್ಚ್ ಮಾಡಂದ್ರೆ ರೀ, ಹೌ ಟು ಮೇಕ್ ಫ್ರೈಡ್ ರೈಸ್ ವಿತೌಟ್ ರೈಸ್ ಅಂತ ಸರ್ಚ್ ಮಾಡ್ಕೊ. ತೋರ್ತೈತಿ ಬರ್ತಾ ಎದು ಬರೋಂಗಿಲ್ಲ. ರೈಸ್ ವಿತ್ ರೈಸೇ ಬರೋದು. ಹೋದ್ಮೇಲೆ ಇನ್ನೊಂದು ಲೈವ್ ಆಕ್ಸಿಡೆಂಟ್ ಮಾಡ್ಬೇಕು. ಸರ್ ಇಟ್ಬಿಟ್ರೆ ನಮ್ಮ ಪ್ರಧಾನಿ ಮಂತ್ರಿ 2 ಮುಟ್ಕೊಂಡು ಹೋಗ್ತಾರೆ. ಶೇಂಗಾ ತಿಂದು ಇವಾಗ
ಬೆಳಗಿಂದ ಹೊಟ್ಟೆ ಏನಿಲ್ಲ. ಇವಾಗ ಶೇಂಗಾ ತಿಂದು ಬೇರೆ ಹೊಂಟೇವಿ, ಏನಿದೆ ಗೊತ್ತಿಲ್ಲ ಪರಿಸ್ಥಿತಿ. ಇವಾಗ ಹೋಗಿ ಪಚ್ಚಪ್ಪುಳಿ ರಸಮ್ ಮಾಡ್ಕೋಬೇಕಂತ ತಲೆಯಲ್ಲಿ ಐತಿ. ಮಿಷನ್ ಹಾಕಿ ನೋಡೋಣ, ಇವತ್ತು ಟ್ರೈ ಮಾಡೋಣ ಅದನ್ನು. ಒಳ್ಳೆ ಬಿಸಿ 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 ಅನ್ನ ಮಾಡ್ಕೊಂಡು ಹೊರ್ತಾ ಹೊಡೆದು ಊಟ ಮಾಡಿ ಹೋಗ್ಬಿಟ್ರೆ ಅಷ್ಟ. ನೋಡೋಣ ರೈಸ್ ಎಲ್ಲ ತೊಗೊಂಡು ಹೊಂಟು. ಎಣ್ಣೆ ಪ್ಯಾಕೆಟ ನೋಡ್ರಿ, ಅವನು 250 ರೂಪಾಯಿ ಎಲ್ಲ ತೊಗೊಂಡು ಈಗ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಬಿಸಿ ಅನ್ನ ಮಾಡಿಕೊಂಡು ತಿಂದು ನಾವು ಹೊರಕ್ಕೆ ಹೋಗ್ಬೇಕು. ಸಂತೆ ಮನೆ ಬೀಳ್ತಾನೆ ರೈಸ್. ಪಚ್ಚಪುಳಿ ರಸಮ್ಮಿಗೆ ನಾವೀಗ ನೀರು ತೊಗೊಂಡಿದ್ದೀವಿ. ನೀರು ತೊಗೊಂಡಿದ್ದಕ್ಕೆ ಹುಣಸೆ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು ಹಾಕಿ. ನಮಗೂ ಗೊತ್ತಿಲ್ಲ ಮಾಡೋದು, ಫಸ್ಟ್ ಟೈಮ್ ಮಾಡಕಂತೀವಿ. ಹೆಂಗಾಗುತ್ತೋ ಸ್ವಲ್ಪ ಹುಳಿನ ಮಾಡ್ತೇನೆ. ಇಷ್ಟು ಹಾಕೊಂಬಿಟ್ಟು ಇವಾಗ ಗೈಸ್ ಹುಣಸೆಕಾಯಿ ಇದೆಲ್ಲ ಇದನ್ನು ತಗೊಂಡಿದ್ದೀನಿ, ರಸ ನೋಡಿ ಹಿಂದೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ಬೇಕು. ಗೈಸ್ ಇದಕ್ಕೆ ಇವಾಗ ಈರುಳ್ಳಿ, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಳು ಹಾಕಿದ್ದೀನಿ. ಇದನ್ನೀಗ ರುಬ್ಕೊಂಬರಂಬರಿ. ರುಬ್ಬಿದ್ದೀನಿ, ರುಬ್ಬಿದ್ದನ್ನು ಅಷ್ಟು ಇದಕ್ಕೆ ಹಾಕ್ತೀನಿ ಇವಾಗ. ಗಾಯ್ಸ್ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಇದಕ್ಕೆ ಹಾಕ್ಕೊಂಡೆ. ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬರೀ ಇದನ್ನು ಮಾಡಿದ್ದೇನೆ ರೀ. ಮಸ್ತಾಗೈತಿ ಅಂದ್ಕೊಂಡಂಗೆ. ನಾನು ಕೆಡತನ ಮಾಡಿದೆ, ಬಟ್ ಸಕ್ಕದ ಬಂದಿದೆ. ಟ್ರೈ ಮಾಡಿರಿ ಒಂದ್ಸಲ ಮನ್ಯಾಗ. ಪಚ್ಚಪುಳಿ ರಸಮ್. ಈಗ ಅನ್ನ ಇಟ್ಕೊಂಡು ಅನ್ನಕ್ಕೆ ಊಟ ಮಾಡೋದು. ಬಾಯ್ಸ್ ನಮ್ಮದು ವರ್ಕು ಟೈಮ್ ಆಯಿತು. 10 o'clock ರೀಚ್ ಆಗಬೇಕು, ಗೊತ್ತಲ್ಲ. ಇಷ್ಟು ದಿವಸ ಒಬ್ಬನೇ ಹೋಗ್ಬೇಕಾಗಿತ್ತು ವರ್ಕಿಗೆ. ಇವತ್ತು ಮಣಿ ಸರ್ ಒಬ್ರು ಆ್ಯಡ್ ಆಗ್ತಾರೆ ನೈಟ್ ಶಿಫ್ಟಲ್ಲಿ. ನನಗೆ ಸ್ವಲ್ಪ ಕಂಪ್ನಿಗೆ ಟೈಮ್ ಪಾಸಿಗೆ ಆರಾಮಾಗ್ತಾರೆ. ಒಂದು ಸ್ವಲ್ಪ ಅವ್ರಿಗೆ ಒಂಚೂರು ವರ್ಕ್ ಕೊಡಬೇಕು. ಅದಕ್ಕೆ ಅಪ್ಕಮಿಂಗ್ ಮ್ಯಾನೇಜರ್ ಅವರು, ಅದಕ್ಕೆ ಅವರು ಟ್ರೈನಿಂಗ್ ತೊಗೊಳಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಒಂದೊಂದು ಮಂತ್ ಏನೋ ಅವ್ರ ಟ್ರೈನಿಂಗ್ ಇರುತ್ತೆ. ಹಂಗಾಗಿ ಇವಾಗ GR ನಿಲ್ಲಿದೆ ಅವ್ರದ್ದು 1 ಮಂತು. ಹಾಗಾಗಿ ನೈಟ್ ಶಿಫ್ಟಲ್ಲಿ ಅವರಿಗೆ ನಾವೀಗ ಟ್ರೈನಿಂಗ್ ಮಾಡಬೇಕು. ಅದಕ್ಕೆ ನೈಟ್ ಶಿಫ್ಟ್ ವರ್ಕ್ ಏನೇನಿದೆ ಏನೇನಿಲ್ಲ ಎಲ್ಲನೂ ಅವರಿಗೆ ಹೇಳ್ಕೊಡ್ಬೇಕು ಈಗ. ಅದಕ್ಕಾಗಿ ಇವತ್ತಿಂದ ಅವರು ನೈಟ್ ಬರ್ತಿದ್ದಾರೆ ನನ್ನ ಜೊತೆ. ನನಗೂ ಒಬ್ಬನೇ ಮಾಡಿ ಬೇಸರ ಆಗಿತ್ತು ನೈಟ್ ಶಿಫ್ಟಲ್ಲಿ. ಇವಾಗ ಅವ್ರೊಂಚೂರು ಜಾಯ್ನ್ ಆಗೋದ್ರಿಂದ ಒಂದು ಸ್ವಲ್ಪ ಮಜಾ ಇರ್ತೈತಿ ವರ್ಕು. ಅದೇ ಪ್ರೊಸೆಸ್ ಅಂತೂ ನಡೀತೈತಿ, ಬಟ್ ಕಾನ್ವರ್ಸೇಷನ್ ಇರುತ್ತಲ್ಲ, ಒಂದು ಸ್ವಲ್ಪ ಬೋರ್ ಆಗೋಲ್ಲ ವರ್ಕು. ಫ್ಲೋನಲ್ಲಿ ಹೋಗ್ತಾ ಇರ್ತೈತಿ. ಅದಕ್ಕೆ ನೋಡೋಣ, ಇವತ್ತಿಂದ ಬರ್ತಿದ್ದಾರೆ ಅವರು 15 ಡೇಸು. ನೋಡಂಬರಿ ಗಾಯ್ಸ್. ವರ್ಕ್ ಹತ್ರ ಬಂದೆ ನಾನು. ಕರೆಕ್ಟ್ ಗಾಯ್ಸ್. ಜಸ್ಟ್ ಆಫೀಸ್ ಒಳಗೆ ಬಂದೆ. ಇವತ್ತು ಹೇಳಿದ್ನಲ್ಲ ಆವಾಗಲೇ, ನಾನು ಒಬ್ಬನೇ ಇವತ್ತು. ನಮ್ಮ ಜೊತೆ ನಮ್ಮ ಮಣಿ ಸರ್ ಇದ್ದಾರೆ. ಒಳ್ಳೆ ಜಾಲಿ ಇವತ್ತು ಫುಲ್. ಇವತ್ತಿಂದ 15 ದಿವಸ ವರ್ಕ್. ಅವರಿಗೆ ಕರೆಕ್ಟಾಗಿ ಒಂಚೂರು ನೈಟ್ ಶಿಫ್ಟಿಂದ ಏನೇನೈತೆ ಎಲ್ಲ ಪ್ರೊಸೆಸ್ ಹೇಳ್ಕೊಟ್ಟು ಅವ್ರನ್ನ ಒಂಚೂರು ನೈಟ್ ಶಿಫ್ಟಿಗೆ ಟ್ರೈನಿಂಗ್ ಇದನ್ನು ಮಾಡಬೇಕು. ಅಂದರೆ ಅವ್ರು GR ಮುಗಿತು ಅವಾಗ. ಮತ್ತು ನೆಕ್ಸ್ಟ್ ಯಾವ ಫ್ಲೋರ್, ಯಾವ ಸರ್ ನಿಮ್ಮ ಡಿಪಾರ್ಟ್ಮೆಂಟ್? ಮತ್ತು ಕೋರ್ ಡಿಪಾರ್ಟ್ಮೆಂಟಿಗೆ ಹೋಗ್ತಾರೆ. ಅಷ್ಟರಲ್ಲಿ ಒಂದು ಸ್ವಲ್ಪ 15 ಡೇಸ್ ಒಂದು ಸ್ವಲ್ಪ ಜಾಲಿ ಮಾಡೋದು. ಏನೇನು ಹೇಳ್ಕೊಡ್ತೀರಾ ನಮ್ಮ ಗುರುಗಳಿಗೆ ಇವರು? ಅಯ್ಯೋ ಹಂಗೇನಿಲ್ಲ, ಇವರು ಏನು ಗೊತ್ತಿದೆ ಹಂಗೆ ಹೇಳ್ಕೊಡ್ತಿದ್ದಿ ಅಷ್ಟೇ. ನೈಟ್ ಶಿಫ್ಟಿಂದ ಹೆಂಗೆ ಗೊತ್ತಿದೆ ಅಷ್ಟು ಹೇಳ್ಕೊಡೋದು ಅಷ್ಟೇ. ಅಷ್ಟೇ.